ಹಸ್ತಮೈಥುನ ಮಾಡ್ಕೋಬೇಡಿ. ಇದರದ್ದು ಅಡ್ಡ ಪರಿಣಾಮಗಳು ಏನೇನು, ಆಯುರ್ವೇದ ಶಾಸ್ತ್ರದಲ್ಲಿ ಏನೇನು ಬರೆದಿದ್ದಾರೆ ನಾನು ಹೇಳ್ತೀನಿ. ಫಸ್ಟು, ಯಾರು ಹಸ್ತಮೈಥುನ ರೆಗ್ಯುಲರ್ ಅಡಿಕ್ಟ್ ಇದ್ದಾರೆ, ಯಾರು ಜಾಸ್ತಿ ಚಲನ ಮಾಡ್ತಾರೆ, ಶುಕ್ರ ಅವ್ರ ಬಾಡಿನಲ್ಲಿ ಕ್ಷಯ ಆಗುತ್ತೆ. ಆಯುರ್ವೇದ ಕಾನ್ಸೆಪ್ಟ್ನಲ್ಲಿ ಏನಂದ್ರೆ ಸಪ್ತಧಾತು ಕಾನ್ಸೆಪ್ಟ್. ಸಪ್ತಧಾತು ಏನಂದರೆ, ನಾವು ಏನೋ ತಿಂದಿದ್ದೀವಿ, ಅದು ರಸನಲ್ಲಿ ಉತ್ಪತ್ತಿ ಆಗ್ಬಿಟ್ಟು ರಸದಿಂದ ರಕ್ತ, ರಕ್ತದಿಂದ ಮಾಂಸ, ಮಾಂಸದಿಂದ ಮೇದ, ಅಸ್ಥಿ, ಮಜ್ಜ, ಶುಕ್ರ, ಈ ಥರ ಒಂದು ಚೈನ್ ಇದೆ. ಸೊ ಶುಕ್ರ ಅಥವಾ ವೀರ್ಯ ಏನಿದೆಯಲ್ಲ, ನಮ್ಮ ಡೈಜೆಷನ್ ಎಂಡ್ ಪ್ರಾಡಕ್ಟ್. ಅದು ಒಂದು 1 ml ವೀರ್ಯ ಉತ್ಪತ್ತಿ ಆಗಬೇಕಂದ್ರೆ ನಾನು ಇವತ್ತು ಏನು ತಿಂದಿದ್ದೀನಿ ಅದಕ್ಕೆ ವೀರ್ಯನಲ್ಲಿ ರೂಪಾಂತರ ಆಗಬೇಕಂದ್ರೆ 84 to 90 days ಆಗುತ್ತೆ. ಇವಾಗ ಇದು ಸೈನ್ಸು ಎಕ್ಸೆಪ್ಟ್ ಮಾಡಿದೆ, ಆಯುರ್ವೇದ ಶಾಸ್ತ್ರದಲ್ಲಿ ತುಂಬ ಮುಂಚೆನೇ ಹೇಳಿದ್ದಾರೆ, ಇದು ವೀರ್ಯ ಉತ್ಪತ್ತಿ ಆಗಬೇಕಂದ್ರೆ 90 ದಿನ ಬೇಕಂತ. ಸೊ ನಾನು ಇವತ್ತು 2 ಇಡ್ಲಿ ತಿಂದಿನಿ ಅಂತ ತಿಳ್ಕೊಳ್ಳಿ, ಅದು ವೀರ್ಯನಲ್ಲಿ ರೂಪಾಂತರ ಆಗಬೇಕಂದ್ರೆ 3 ತಿಂಗಳಾಗುತ್ತೆ. ಸೊ ಅಷ್ಟು ಪ್ರೀಸಿಸ್. ಹೇಗಂದರೆ, ಒಂದು ನಾರ್ಮಲ್ ಹಳ್ಳಿ ಊರ ಭಾಷೆಯಲ್ಲಿ ಹೇಳಬೇಕಂದ್ರೆ, ಒಂದು ಹಾಲಿದೆ, ಮೊಸರು, ಮಜ್ಜಿಗೆ, ತುಪ್ಪ. 1 ಲೀಟರ್ ಹಾಲು ಚೆಲ್ಲಿದ್ರೆ ನಮಗೆ ಅಷ್ಟು ನೋವಾಗಲ್ಲ, ಬಟ್ 1 ಲೀಟರ್ ತುಪ್ಪ ಚೆಲ್ಲಿದ್ರೆ ನೋವಾಗುತ್ತೆ. ಬಿಕಾಸ್ ದಟ್ ಈಸ್ ಪ್ರೀಶಿಯಸ್, ಅದು ಕಾಸ್ಟ್ಲಿ.